ರಾಯಬಾಗ್ ತಾಲೂಕಿನ ಕೊನೆಯ ಗ್ರಾಮ ಹಂದಿಗುಂದ್ನಲ್ಲಿ ರಸ್ತೆ ಸಮಸ್ಯೆ ವಿರೋಧಿಸಿ ರೈತರು ಹಾಗೂ ಗ್ರಾಮಸ್ಥರಿಂದ ಭಾರೀ ಪ್ರತಿಭಟನೆ. ರಾಯಬಾಗ್ ತಾಲೂಕಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಹಂದಿಗುಂದ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದ ಹದಗೆಟ್ಟ ರಸ್ತೆಗಳು ಜನಜೀವನಕ್ಕೆ ದೊಡ್ಡ ತೊಂದರೆಯಾಗಿದ್ದು, ತಕ್ಷಣ ರಸ್ತೆ ದುರಸ್ತಿ ಮಾಡುವಂತೆ ಒತ್ತಾಯಿಸಿದರು. ಈ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಚೀನಗುಂಡಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ದಂಡಾಧಿಕಾರಿ ಮಹಾದೇವ್ ಸನಮೂರಿ, ಪಿಡಬ್ಲ್ಯೂಡಿ ಅಭಿಯಂತ್ರ ಮನು ವಡ್ಡರ್, ಆರ್ಡಬ್ಲ್ಯೂಎಸ್ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿ ಸುಭಾಷ್ ಭಜಂತ್ರಿ ಅವರಿಗೆ ಗ್ರಾಮದ ಹದಗೆಟ್ಟ ರಸ್ತೆಗಳ ನೇರ ಪರಿಶೀಲನೆ ಮಾಡಿಸಲಾಯಿತು. ಹಂದಿಗುಂದ್ ಗೋಲಬಾವಿ, ತೇರದಾಳ ಕೆಸರಗೊಪ್ಪ, ಸಿದ್ದೇಶ್ವರ ಮಠ ಸುಲ್ತಾನಪುರ ಕೆನಾಲ್ ರಸ್ತೆ, ಹಂದಿಗುಂದ್ ಚಿಮ್ಮಡ ಯರಗಟ್ಟಿ, ಹಂದಿಗುಂದ್ ಕಪ್ಪಲಗುದ್ದಿ, ಲಕ್ಷ್ಮೀ ಗುಡಿ ರಸ್ತೆ ಸೇರಿದಂತೆ ಹಲವು ರಸ್ತೆಗಳ ದುಸ್ಥಿತಿಯನ್ನು ಅಧಿಕಾರಿಗಳು ವೀಕ್ಷಿಸಿದರು. ಈ ವೇಳೆ ರೈತ ಸಂಘ ಹಾಗೂ ಗ್ರಾಮಸ್ಥರಿಂದ ಸಲ್ಲಿಸಲಾದ ಮನವಿಯನ್ನು ಅಧಿಕಾರಿಗಳು ಸ್ವೀಕರಿಸಿ ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವುದಾಗಿ, ನಮ್ಮಿಂದ ಸಾಧ್ಯವಾದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಪರಶುರಾಮ್ ಚೀನಗುಂಡಿ, ರಮೇಶ್ ಮಂಟೂರ್, ಶ್ರೀಶೈಲ್ ಮೈಗೂರ್, ಕಾಸಿಂ ಸಾಬ್ ನದಾಫ್, ವಿಶ್ವನಾಥ ಬಿರಾಜ್, ಮಲ್ಲಪ್ಪ ತೇರದಾಳ ಸೇರಿದಂತೆ ಹಲವು ರೈತ ಮುಖಂಡರು ಹಾಗೂ ಹಂದಿಗುಂದ್ ಗ್ರಾಮಸ್ಥರು ಭಾಗವಹಿಸಿದ್ದರು. ಇವರ ಪಿಡಿಒ ಅಧಿಕಾರಿ ಇರ್ಬೋದು, ತಲಾಟಿ ಸಾಹೇಬರು ಇರ್ಬೋದು, ಗ್ರಾಮದಲ್ಲಿ ಇಷ್ಟು ಜನಸಂಖ್ಯೆ 10 ರಿಂದ 12,000 ಜನಸಂಖ್ಯೆ ಐತಿ. ಜನಸಂಖ್ಯೆ ಇದ್ದಾಗ ಜನಸಾಮಾನ್ಯರ ಮನೆ ಕಟ್ಕೊಳಕ ನಾವು ಎಷ್ಟು ಜಾಗವನ್ನು ರಿಸರ್ವ್ ಇಟ್ಕೋಬೇಕು, ಒಂದು ಕೇವಲ ಜಾಗ ನಿಮ್ಗೆ ಅವ್ರು ಹೇಳ್ತಾರ ಅರ್ಜಿ ಕೊಡ್ಬೇಕಂತ ಮಾಡ್ಬೇಕಂತ. ಅಲ್ಲಪ್ಪ, ನಾವು ಅರ್ಜಿ ಕೊಡ್ತಾರೆ, ನೀವ್ ಯಾಕಿರ್ಬೇಕಲ್ಲೇ ಗ್ರಾಮದ ತಲಾಟಿ ನೀರೇ ಯಾಕಿರ್ಬೇಕು. ನಾವು ಅರ್ಜಿ ಕೊಡ್ದಾದ್ರೆ ಇಷ್ಟು ಜನಸಂಖ್ಯೆ ನಿನ್ ಕೈಯಾಗ ಲೆಕ್ಕಾಯ್ತಿಲ್ಲ. ಇಷ್ಟು ಜನಸಂಖ್ಯೆ ಅಂತ ನಿಮ್ಗೆ ಕೊಟ್ಟಾಗ ನೀವು ಒಂದು ಸ್ಯಾಂಕ್ಷನ್ ಮಾಡಿ ಕೊಡತ್ತೀರಿ. ಈಗ ಸರ 30 ರಿಂದ 40 ವರ್ಷ ಆಯ್ತು, ಅವ್ರು ಅಲ್ಲೇದ ಏನೂ ಕೊಟ್ಟಿಲ್ಲ, ಉತ್ತಾರ ಇಲ್ಲ, ಅವ್ರಿಗೆ ಯಾವ್ದೋ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಕಂಬ ಹೇಳ್ದಾರಿ, 7 ರಿಂದ 8 ಕಂಬ ಹೇಳ್ದಾರು, ಲೈನ್ ಕನೆಕ್ಷನ್ ಕೊಟ್ಟಿಲ್ಲ. 12 ಕಂಬ ಹೇಳ್ದಾರಿ, ಲೈನ್ ಕನೆಕ್ಷನ್ ಕೊಟ್ಟಿಲ್ಲ ಅಂತ ನಮ್ಮ ಅಂತ ಬಂದ್ರೆ ಇವತ್ತ ಮಂತ್ರಿ ಒಳಗಾಗ ಇದು ಸರಿಪಡ್ತಾವ್ರೆ. ತಾಲೂಕಾ ದಂಡಾಧಿಕಾರಿಯಾಗಿ ನೀವು ಕೂಡ ಗಳೆಕಟ್ಟ ಹಳ್ಳಿ ಆದಂತ ಹದಿಮೂರಲ್ಲಿ ಸರಿಯಾದ ಪ್ರಮಾಣದಲ್ಲಿ ರೈತರಿಗಿರ್ಬೋದು, ರೋಡ್ಗಳು ಹಾಗೂ ಅವರ ಮನೆ ಉತ್ತಾರಗಳು ಇರ್ಬೋದು, ಅದನ್ನು ಕೂಡ ನೀವು ಗಮನಕ್ಕೆ ಬರ್ಬೇಕು ಸರ್. ನೀವು ಕೂಡ ಮಾಡಿಕೊಡ್ಬೇಕು, ಯಾಕೆ ನೀವು ಕರ್ತವ್ಯ ಐತೆ. ಅಧಿಕಾರಿಗಳು ಬರ್ತಾರೆ, ಪಗಾರ ಜಮಾ ಆಗೈತಿ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೂ ಫೋನ್ ಹಚ್ಚಿ ಹೋಗ್ರಿ, ಅಲ್ಲಿ ಹೋಗಿ ನೀವು ಅದನ್ನ ಆ ಕೆಲಸವನ್ನ ಮಾಡುವಂತ ಕೆಲಸ ಮಾಡ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಚುನಾಪಣ್ಣ ಪೂಜಾರಿ ಅವರು, ನಮ್ಮ ರಾಜ್ಯದ ಗೌರವ ಅಧ್ಯಕ್ಷರಾದಂತ ಶಶಿಕಾಂತ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟ